ಹಾಯ್ ಫ್ರೆಂಡ್ಸ್, ಎಲ್ಲ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಫ್ರೆಂಡ್ಸ ಡಿಕಾಲ್ಬೋ 9178 DKC 9178 ಗೊಂಜಾಳ ಹಾಕಿದ್ದು. ಇದು 3.5 ತಿಂಗಳಾಗಿದೆ. ಈಗ ಕಡದ್ರ ನಡಿತೈತೆ ಅನ್ನೋದ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇದಕ್ಕೂ ಮುನ್ನ ಟ್ಯಾಕ್ಟರ್ ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಕೃಷಿಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇವೆ ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಇದು ಹಾಕಿ 3.5 ತಿಂಗಳಾಗಿದೆ ಗೊಂಜಾಳು DKC 9178 ಸ್ನೇಹಿತರೆ. ಇದು 9178 ನೋಡ್ಬೋದು ಸ್ನೇಹಿತರೆ. ಯಾವ ರೀತಿ ತೆನಿ ಒಣಗಿದೆ ನೋಡಿ. ಇದು ನೋಡಿ, ಇದೆಲ್ಲ ಚುಪ್ಪೆಲ್ಲ ಒಣಗಿದೆ ಫ್ರೆಂಡ್ಸು. ನೋಡ್ಬೋದು ಇಲ್ಲಿ ಈ ರೀತಿ ಬರ್ತಾ ಇದೆ, ಪೂರ ಒಣಗಿದೆ ನೋಡ್ರಿ. ಇದು ಗೊಂಜಾಳ 3.5 ತಿಂಗಳಿಗೆ ಕಡ್ಸೊಂದ ಬಿಡ್ತೈತ್ರಿ. ಈಗ ಫುಲ್ ಒಟ್ಟ ಈಗ ಕಡಿಯಾಕ ಬಂದೈತ್ರಿ. ನೋಡ್ರಿ ಅಲ್ಲಿ ತೆನಿ ನೋಡ್ರಿ, ಹಿಂಗೆ ವಾಗ್ಸಿರ ಈ ರೀತಿ ಬೆಳಿಬೇಕ್ರಿ. ನೋಡ್ರಿ ಅಟ್ಟ ಹೆಂಗೆ ಈ ರೀತಿ ಒಂದ ಬಟ್ಟಿಲ್ಲ ಫ್ರೆಂಡ್ಸ. ನೋಡ್ರಿ ಕಳಕತ್ ಹೆಂಗೆ ಮುರಿತು ನೋಡ್ರಿ ಇದಟ. ನೋಡ್ರಿ ಅಲ್ಲಿ ಅಟ್ಟ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಮುರಿತಾ ಇದೆ. ಹಾಗೆ ಈ ಗೊಂಜಾಳ ಬಂದು ನೋಡ್ರಿ ಈ ರೀತಿ ಆದರೆ ಇದು ಗೊಂಜಾಳ ಕಟಾವಿಗೆ ಬಂದಿದೆ. ಇದರ ಅವಧಿಯು ಮುಕ್ತಾಯವಾಗಿದೆ ಸ್ನೇಹಿತರೆ. ಇದರ ಅವಧಿ ಮುಕ್ತಾಯವಾಗಿದೆ, ಇನ್ನು ಕಟಾವು ಮಾಡಬೇಕಾಗಿ ಬಂದಿದೆ ಅಂತ ಹೇಳ್ತಾ ಇದೆ. ಈ ರೀತಿ ಕಡ್ರ ಕನ್ಬೇಕ್ರಿ. ಅದು ಮುರಿ ಹಿಂಗೆ ಬಾಕ್ಸ ಅಂತ ಏನಬೇಕು, ಕಡ್ರ ಕನ್ಬೇಕು ನೋಡ್ರಿ ಫ್ರೆಂಡ್ಸ್. ಕಡಕ್ ಈ ರೀತಿ ಅನ್ಬೇಕ್ರಿ. ಈ ರೀತಿ ಅಂದ್ರೆ ಆಯ್ತಲ್ಲ ಗೊಂಜಾಳ ನಮ್ಮದು ಕಟಾವಿಗೆ ಬಂದೈತೆ ಅಂತ. ಹಂಗೆ ಇನ್ನು ಎಲ್ಲಿ ಹಸಿರು ಐತತ್ತಾರ ಕೇಳ್ತಾರೆ ರೈತರು. ಇದು ಎಲ್ಲಿ ಹಸಿರು ಇರ್ತೈತ್ರಿ, ಇದ ಕಡ್ದು ಬಗದ್ರೆ ಒಣಗ್ತೈತ್ರಿ. ಕಡ್ದು ಬಗದ್ರೆ ಒಣಗ್ತೈತಿ. ನೋಡ್ಬೋದು ಇಲ್ಲಿ ಇದು ಯಾವ ರೀತಿ ಬಂದಿದೆ ನೋಡ್ರಿ. ಇದು ನೋಡ್ರಿ, ಇದು ಐತ್ಲ ಈ ರೀತಿ ನೋಡ್ರಿ. ಅಂದ್ರೆ ಬಂದೈತ್ರಿ ಗೊಂಜಾಳ. ಇದು ನೋಡ್ರಿ ಸ್ವಾಪಿ ಸುಲಿದ್ ನೋಡೋನು. ನೋಡ್ರಿ ಸ್ವಾಪಿ ಎಷ್ಟು ಮಿದುವಾಗಿದೆ ನೋಡ್ರಿ ಫ್ರೆಂಡ್ಸ್. ಈಗ ಮುರ್ಗ ಬಿಟ್ಕೊಡ್ತೀನಿ ನೋಡೋಣ್ರಿ. ಈಗ ಅಂದ್ರೆ ಸುದ್ಯಾತನು ನೋಡ್ರಿ ಬಂದಿದೆ ನೋಡ್ರಿ. ಬೆಳಗಾಗಿದೆ, ಕಾಳು ಹಳದಿ ಟೈಪ್ ಹೊಡೆದಿದೆ. ಈ ರೀತಿ ಇದ್ರೆ ಇನ್ನ ಹಸಿ ಇರ್ತೈತೆ ಅಂತ ಹೇಳ್ತೈತಿ. ಅದ ಈ ರೀತಿ ಇದ್ರೆ ಫ್ರೆಂಡ್ಸ ಒಣಗಿದೆ. ಇದು ನೋಡ್ರಿ ಒಣಗಿದೆ. ಕಾಳು ಮಾತ್ರ ಮಸ್ತ್ ಆಗೈತೆ ನೋಡ್ರಿ. ಕಾಳು ಮಾತ್ರ ಮಸ್ತ್ ಆಗೈತೆ ನೋಡ್ರಿ. ಅಲ್ಲಿ ತೆನಿ ನೋಡ್ಬೋದು ನೀವು ಫ್ರೆಂಡ್ಸ್. ನೋಡ್ರಿ ಯಾವ ರೀತಿ ಕಾಳಾಗಿದೆ. ಇದೊಂದು ತೆನಿ ಆಯಿತು. ಇನ್ನೊಂದು ತೆನಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಇಲ್ಲೊಂದು ತೆನಿ ಐತೆ ನೋಡ್ರಿ. ಇದು ಕಳ್ಕತ್ತೆ ಹೆಂಗೆ ಯಾವ ರೀತಿ ಮುರಿತೈತಿ. ಹಾಗೆ ಇದನ್ನ ಸುಲಿನು ಈಗ ನೋಡ್ರಿ. ಸುಲಿನು ಈಗ ಸುಲಿ ಆತನ್ರಿ. ಈಗ ನೋಡ್ಬೋದು ಫ್ರೆಂಡ್ಸ ಈ ರೀತಿ ನೋಡ್ರಿ. ಇಲ್ಲಿ ಇದನ್ನ ಸುಲಿನು ಈಗ ಪೂರ ನಿಮಗೆ ಈಗ ಸುಲಿದು ನೋಡ್ರಿ ಫ್ರೆಂಡ್ಸ್. ಅಂತೇನಿ ಸುಲಿವಿಕೆ ಮುಗಿದಿದೆ ನೋಡ್ರಿ. ಇದು ಎಷ್ಟೈತಿ ತೇನಿ ಎಟ್ರ ಸಾಲು ಕೂತೈತ್ರಿ. ನೋಡೋದಾದ್ರೆ ಬರೀ ಇಲ್ಲೊಂದು ಕಾಳು ಸುಲಿದ್ ನೋಡು ಅಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ರೀ ಎಲ್ಲಿಂತರ ಅಂತ. ಇಲ್ಲಿಂತರ ನೋಡ್ರಿ. ಇದು 1 ಲೈನ್ 2 ಲೈನ್ 3 ಲೈನ್ 4 ಲೈನ್ 5 ಲೈನ್ 6 ಲೈನ್ 7 ಲೈನ್ 8 ಲೈನ್ 9 10 11 12 13 14 ಲೈನ್ ಕೂತೈತಿ ನೋಡ್ರಿ. 14 ಲೈನ್ ಕಾಳು ಕೂತೈತ್ರಿ. ಸರೌಂಡ್ 14 ಲೈನ್ ಐತ್ರಿ. ಉದ್ದಕ್ಕೆ ಎಷ್ಟು ಐತೆ ಅಂತ ನೋಡೋದಾದ್ರೆ ಫ್ರೆಂಡ್ಸ ಎಷ್ಟು ಲೈನ್ ಕಾಳು ಕೂತಾವ ಅಂದ್ರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 ಅಂದ್ರೆ 40 ಹಿಡ್ ನೋಡ್ರಿ. ನಾವು 40 ಹಿಡ್ನು. ಎಷ್ಟು ಲೈನ? 14 ಲೈನ್ ಅಂದ್ರೆ 40 × 14 ಅಂದರೆ 400 + 4 ಅಂದರೆ 116 560 ಕಾಳು ಅದ ನೋಡ್ರಿ. 500 ಒಂದು ತೆನಿಗೆ 560 ಕಾಳು ಐತ್ರಿ. ಇದು ಗೊಂಜಾಳ 560 ಕಾಳು ಐತಿ ನೋಡ್ರಿ. ಇದು ಡಿಕಾಲ್ಬೋ 9178 ನೋಡ್ರಿ. ಇದು ಉತ್ತಮವಾದ ಇಳುವರಿ ಕೊಡ್ತೈತ್ರಿ ರೈತರು. ಇದು ಬೀಜು ಇದೊಂದು ಸಲಹೆ ಮಾಡ್ತೀನಿ ನಾ, ಈ ಬೀಜ ಹಾಕ್ರಿ. ಇದು ಉತ್ತಮವಾದ ಇಳುವರಿ ಸಹ ಕೊಡ್ತೈತ್ರಿ ಬೀಜು. ನೋಡ್ಬೋದು ಯಾವ ರೀತಿ ಬೆಳೆದಿದೆ. ಇದು ತೆನಿ ಕಾಳು ನೋಡ್ಬೋದು. 1 ಈಟರ್ ಸಿಪ್ಪ್ರಿ ನೋಡ್ರಿ. ಅಟ ಎಷ್ಟು ಟುಮು ಆಗೈತ್ರಿ ಕಾಳು. ಟುಮು ರಸ ತುಂಬಿ ಕಾಳಾಗಿದೆ ನೋಡ್ರಿ. ಲಂಡು ನೋಡ್ಬೇಕಾದ್ರೆ ಫ್ರೆಂಡ್ಸ ಲಂಡ್ ಸಣ್ಣ ಐತಿ ನೋಡ್ರಿ. ಇದು ಲಂಡು ನೋಡ್ಬೋದು ಸಣ್ಣ ಐತ್ರಿ. ಕಾಳು ಮಾತ್ರ ಪದ್ದಸರಿ ಪ್ಲಸ್ ಕ್ಲಾಸ್ ಆಗೈತೆ ನೋಡ್ರಿ ರೈತರೆ. ನೋಡ್ಬೋದು ರೈತರೆ ಈ ರೀತಿ ಕಾಳಾಗಿದೆ.
ಹಾಗೆ ನೋಡ್ಬೋದು ಇದು 9178 ಇದು ಕಟಾವಿಗೆ ಬಂದಿದೆ ಅಂದಂಗೆ ಫ್ರೆಂಡ್ಸ. ಈ ರೀತಿ ಆದ್ರೆ ಕಟಾವಿಗೆ ಬಂದೈತ್ರಿ. ಹಿಂಗಾದ್ರೆ ಕಡ್ದ ಬಿಡ್ರಿ ರೈತರು, ಏನು ನೋಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಹಿಂಗೆ ಬಾಕ್ಷಿರೋ ಒಂದು ಬಟ್ಟಿಲಿ ಕಡ್ರಕ್ಕೆ ಅನ್ಬೇಕ್ರಿ. ಅದು ಈ ರೀತಿ ಕಡ್ರಕ್ಕೆ ಕತ್ತು ಗೊಂಜಾಳ ಕಡ್ದ ಬಿಡ್ರಿ, ಏನು ನೋಡಕ್ಕೆ ಹೋಗಬೇಡ್ರಿ. ಎಲಿ ಪಲಿ ಹಸಿರು ಇರಲಿ ಬಿಡಲಿ ಫ್ರೆಂಡ್ಸ, ಒಂದೊಂದು ದೌಡ್ ಒಣಗ್ತಾವ್ರಿ. ಎಲಿ ನೀರು ಹಸಿ ಹಿಡ್ದಿರ್ತೈತಿ. ಅದ ಈ ರೀತಿ ಕಡ್ರಕ್ಕೆ ಅಂದ್ರೆ ಮುರ್ದ ಬಿಡ್ರಿ, ಏನೇನು ಆಗುದಿಲ್ರಿ ಫ್ರೆಂಡ್ಸ. ಗೊಂಜಾಳಕ್ಕೆ ಮುರಿದ್ರಿಂತ್ರ ಏನು ಕಾಳು ಆದಕತಿ ಸಪ್ಪಕತಿ ಇದಕ್ಕೈತಿ ಅಂತಾರೆ ಕೆಲವ್ರು ರೈತರು ಅಂತಿರು. ಖರೆ ಅದೇನಿಲ್ರಿ ಪರಕ ಕಡ್ದ ಬಿಡ್ರಿ ಫ್ರೆಂಡ್ಸ್. ಹಾಗೆ ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.